ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಒಂದು ಗ್ರಹಗಳ ಬಣ್ಣಗಳು ಅಂದರೆ ಆ ಬಣ್ಣಗಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ನಾವು ಗ್ರಹಗಳಿಂದ ಶುಭ ಫಲಗಳನ್ನು ಪಡೆಯಬಹುದು ಅನ್ನುವಂಥ ವಿಚಾರ. ಯಾವ ಗ್ರಹಗಳಿಗೆ ಯಾವ ಬಣ್ಣವನ್ನು ಹೇಳಿದ್ದಾರೆ? ಸೂರ್ಯನಿಗೆ ತಾಮ್ರವರ್ಣ, ಕಾಪರ್ ಕಲರ್ ಅಂತಂದ್ರೆ ಸ್ವಲ್ಪ ಈ ಕಡೆ ಕೆಂಪು ಅಲ್ಲ, ಈ ಕಡೆ ಆ ಒಂದು ಇಟ್ಟಂಗಿಯ ಬಣ್ಣವೂ ಅಲ್ಲ, ಆ ರೀತಿಯಾದಂಥ ತಾಮ್ರವರ್ಣ, ಆ ವರ್ಣವನ್ನ ಸೂರ್ಯನಿಗೆ ಹೇಳಿದ್ದಾರೆ. ಈ ವರ್ಣದಿಂದ ಸೂರ್ಯ ಗ್ರಹವನ್ನ ನಾವು ಒಂದು ಉತ್ತಮವಾದಂಥ ಫಲಿತವನ್ನ ಪಡೆಯಬಹುದಾಗಿದೆ. ಇದನ್ನು ದಾನ ಮಾಡೋದ್ರಿಂದಾಗಲಿ ಅಥವಾ ಉಪಯೋಗಿಸಿಕೊಳ್ಳುವುದರಿಂದಾಗಲಿ, ತಾಮ್ರದ ಗ್ಲಾಸಿನಲ್ಲಿ ನಾವು ನೀರು ಕುಡಿಯೋದಾಗಲಿ ಅಥವಾ ತಾಮ್ರದ ಕಲಶವನ್ನಿಟ್ಟು ಪೂಜೆ ಮಾಡುವುದಾಗಲಿ, ಸೂರ್ಯಗ್ರಹ ನಮ್ಮಲ್ಲಿ ವಿಶೇಷವಾಗಿ ಪ್ರಬಲವಾಗಿದ್ದಾಗ ಸೂರ್ಯನ ಒಂದು ವಸ್ತುಗಳನ್ನು ನಾವು ಉಪಯೋಗಿಸಿಕೊಳ್ಳುವುದರಿಂದ, ಆತನ ಬಣ್ಣವನ್ನು ನಾವು ಧರಿಸುವುದರಿಂದ ನಮಗೆ ವಿಶೇಷವಾಗಿ ಒಂದು ಆ ಸೂರ್ಯನ ಶುಭ ಫಲ ಪ್ರಾಪ್ತಿಯಾಗ್ತದೆ. ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಈ ಒಂದು ವಿಷಯವನ್ನು ಹಂಚಿಕೊಳ್ಳ್ರಿ. ಮುಂದೆ ಅನೇಕ ವಿಚಾರಗಳನ್ನು ಈ ವಾಸ್ತು, ಆಧ್ಯಾತ್ಮಿಕ, ಜ್ಯೋತಿಷ್ಯ ಇವುಗಳ ಕುರಿತಾಗಿ ನಿಮ್ಮ ಜೊತೆ ನಾನು ವಿಚಾರಗಳನ್ನು ಹಂಚಿಕೊಳ್ತೇನೆ. ಇನ್ನು ಮುಂದೆ ಬರುವಂತಹ ಗ್ರಹ ಚಂದ್ರ. ಚಂದ್ರನಿಗೆ ಬಿಳಿಯ ಬಣ್ಣವನ್ನು ಹೇಳಿದ್ದಾರೆ. ಈ ಬಿಳಿಯ ಬಣ್ಣದ ಒಂದು ವಸ್ತುಗಳಾಗಲಿ ಅಥವಾ ಬಿಳಿಯ ಬಣ್ಣದ ವಸ್ತ್ರಗಳಾಗಲಿ, ಬಟ್ಟೆಗಳಾಗಲಿ ಅದನ್ನು ಬಳಸುವುದರಿಂದ ಚಂದ್ರಗ್ರಹ ಬಲಶಾಲಿ ಆಗ್ತಾನೆ, ಸ್ಟ್ರಾಂಗ್ ಆಗ್ತಾನೆ. ಅದೇ ರೀತಿಯಾಗಿ ಮಂಗಳ, ಕುಜಗ್ರಹಕ್ಕೆ ವಿಶೇಷವಾಗಿ ಕೆಂಪು ಬಣ್ಣವನ್ನ ಹೇಳಿದ್ದಾರೆ. ಕೆಂಪಿನಲ್ಲಿ ಒಂದು ಬೇರೆ ಬೇರೆ ಶೇಡ್ಗಳು ಬರ್ತದೆ. ಅದರಲ್ಲಿ ವಿಶೇಷವಾಗಿ ಈ ರಕ್ತದ ಬಣ್ಣ ಯಾವ ಕೆಂಪಾಗಿರ್ತದೋ ಆ ಥರದ ಒಂದು ಆ ಕೆಂಪು ಬಣ್ಣವನ್ನ ಕುಜಗ್ರಹಕ್ಕೆ ಹೇಳಿದ್ದಾರೆ. ಈ ಕೆಂಪು ಬಣ್ಣವನ್ನ ಬಳಸುವುದರಿಂದ ಕುಜಗ್ರಹ ಅವರಿಗೆ ವಿಶೇಷವಾಗಿ ಬಲವನ್ನ ನೀಡುತ್ತದೆ. ಇನ್ನು ಜಾತಕವನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಆ ಗ್ರಹದ ಬಲಾಬಲಗಳನ್ನು ತಿಳಿದು ಇದನ್ನ ಬಳಸಬೇಕು. ಇದು ಸಾಮಾನ್ಯವಾಗಿ ಹೇಳುವಂತಹದ್ದಾಗಿರುತ್ತೆ. ಇನ್ನು ಬಳಸಿದಾಗ ಏನಾದರೂ ನಿಮಗೆ ಅದರಿಂದ ತೊಂದರೆ ಆಗ್ತಾ ಇದ್ರೆ ತಕ್ಷಣದಲ್ಲಿ ಅದನ್ನ ಬಿಡೋದ್ರಿಂದ ಏನು ನಿಮಗೆ ನಷ್ಟ ಇಲ್ಲ. ಅದು ಬಳಸಿದ ಕೂಡಲೇ ಏನಾದರೂ ಅನಾಹುತ ಆಗ್ತದೆ ಏನ್ರಿ? ಏನಿಲ್ಲ. ಅದನ್ನ ಬಳಸುವುದರಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ಕಿರಿಕಿರಿ ಅನಿಸಿದ್ರೆ ಆ ಒಂದು ಬಣ್ಣವನ್ನ ಬಿಟ್ಟು ನಿಮಗೆ ಜಾತಕವನ್ನ ತೋರಿಸಿ ಯಾವ ಗ್ರಹದ ಬಣ್ಣ ನಿಮಗೆ ಹೊಂದಿಕೆ ಆಗ್ತದೆ ಅನ್ನೋದ್ರ ಮೇಲೆ ಅದನ್ನ ನಿರ್ಧಾರ ಮಾಡ್ತಾರೆ ಜ್ಯೋತಿಷಿಗಳು. ಮುಂದೆ ಬುಧ ಗ್ರಹಕ್ಕೆ ಹಸಿರು ಬಣ್ಣವನ್ನ ಹೇಳಿದ್ದಾರೆ. ಬುಧ ಗ್ರಹವನ್ನ ಬಲಪಡಿಸಬೇಕಾದ್ರೆ, ತೃಪ್ತಿಪಡಿಸಬೇಕಾದ್ರೆ ಅಥವಾ ಬುಧ ಗ್ರಹದಿಂದ ನಮ್ಮ ಒಂದು ಕೆಲಸಗಳು ಶುಭವನ್ನ ನೀಡಬೇಕಾದ್ರೆ ಹಸಿರು ಬಣ್ಣವನ್ನ ಬಳಸಬೇಕು. ಈ ಹಸಿರು ಬಣ್ಣವನ್ನ ಬಟ್ಟೆ ರೂಪದಲ್ಲಾಗಲಿ ಅಥವಾ ಒಂದು ಹಸಿರು ಬಣ್ಣದ ದಾರವನ್ನು ಕಟ್ಟಿಕೊಳ್ಳುವುದರಿಂದ ಕೂಡ ಬುಧ ಗ್ರಹ ನಿಮಗೆ ಆಕ್ಟಿವೇಟ್ ಆಗತ್ತೆ. ಅದೇ ರೀತಿಯಾಗಿ ಈ ಹಸಿರು ಹುಲ್ಲುಗಾವಲು, ಹಸಿರು ಗಿಡಗಳು, ಹಸಿರು ಒಂದು ಎಲೆಯನ್ನ ಹರಿದು ನಿಮ್ಮ ಹತ್ರ ಇಟ್ಕೊಂಡ್ರು ಕೂಡ ನಿಮಗೆ ಬುಧ ಗ್ರಹದ ಪ್ರಭಾವ ಬರ್ಲಿಕ್ಕೆ ಶುರು ಮಾಡ್ತದೆ. ಅದೇ ರೀತಿಯಾಗಿ ಗುರುವಿಗೆ ಹಳದಿ ಬಣ್ಣವನ್ನ ಹೇಳಿದ್ದಾರೆ. ಹಳದಿ ಬಣ್ಣ ಅಂದ್ರೆ ಅರಿಶಿಣದ ಬಣ್ಣ. ನೀವು ಒಂದು ಅರಿಶಿಣದ ತುಂಡನ್ನ ನಿಮ್ಮ ಹತ್ರ ಇಟ್ಕೊಳ್ಬಹುದು, ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬಹುದು, ಹಳದಿ ಬಣ್ಣದ ಕರ್ಚೀಫನ್ನ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಬಹುದು, ಹಳದಿ ಬಣ್ಣದ ಸೀರೆಯನ್ನು ನೋಡಬಹುದು. ಈ ರೀತಿ ನಾನಾ ಪ್ರಕಾರವಾಗಿ ಆ ಹಳದಿ ಬಣ್ಣವನ್ನ ನೀವು ಜಾಸ್ತಿಯಾಗಿ ಉಪಯೋಗಿಸಿಕೊಂಡಾಗ ಗುರುಗ್ರಹ ನಿಮಗೆ ಅನುಕೂಲವನ್ನ ಮಾಡುತ್ತದೆ, ಶುಭ ಫಲವನ್ನ ಕೊಡುತ್ತದೆ. ಮತ್ತೆ ಶುಕ್ರನಿಗೆ ವಿಶೇಷವಾಗಿ ಎಲ್ಲಾ ತಿಳಿ ಬಣ್ಣಗಳು, ಲೈಟ್ ಕಲರ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ವಿಶೇಷವಾಗಿ ಕ್ರೀಮ್ ಕಲರ್, ಕೆನೆ ಬಣ್ಣ ಅಂತ ಏನ್ ಹೇಳ್ತೀವಿ, ಆ ಒಂದು ಕೆನೆ ಬಣ್ಣದ ಒಂದು ಬಟ್ಟೆಯನ್ನು ಧರಿಸೋದ್ರಿಂದ, ತಿಳಿ ಬಣ್ಣದ ಬಟ್ಟೆಗಳನ್ನ, ವಿಶೇಷವಾಗಿ ರೇಷ್ಮೆ ಬಟ್ಟೆಗಳು ಶುಕ್ರನಿಗೆ ಬಹಳ ಪ್ರಿಯವಾದದ್ದು. ಅದನ್ನು ಧರಿಸೋದ್ರಿಂದ ಶುಕ್ರನಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ.
ಇನ್ನು ಶನಿಗೆ ಕಪ್ಪು ಬಣ್ಣವನ್ನು ಹೇಳಿದ್ದಾರೆ, ಬ್ಲ್ಯಾಕ್ ಕಲರ್. ಈ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ವಿಶೇಷವಾಗಿ ಶನಿಗ್ರಹ ಪ್ರೀತಿಯಾಗ್ತದೆ. ಅದೇ ರೀತಿಯಾಗಿ ರಾಹುವಿಗೆ ಧೂಮ್ರವರ್ಣ. ಈ ಶನಿಗೆ ಇನ್ನೊಂದು ಬಣ್ಣ ನೀಲಿ ಬಣ್ಣನ ಹೇಳ್ತಾರೆ, ಕಡು ನೀಲಿ ಅಂತ ಏನು ಬರುತ್ತಲ್ಲ ಅದನ್ನು ಕೂಡ ಧಾರಣೆ ಮಾಡಬಹುದು. ಅದೇ ರೀತಿಯಾಗಿ ರಾಹುವಿಗೆ ಧೂಮ್ರವರ್ಣ. ಧೂಮ್ರ ಅಂದ್ರೆ ಹೊಗೆ. ಹೊಗೆಯ ಬಣ್ಣ ಯಾವ ರೀತಿ ಸ್ವಲ್ಪ ಮಸುಕಾಗಿರ್ತದೋ ಆ ಥರದ ಈ ಮಸುಕಾದ ಬಣ್ಣಗಳು, ವಿಶೇಷವಾಗಿ ಹೊಗೆಯ ಬಣ್ಣಗಳು ರಾಹುವನ್ನ ಪ್ರಬಲಪಡಿಸ್ತವೆ. ಅದನ್ನ ಬ್ರೌನ್ ಅಂತ ಹೇಳ್ತಾರೆ. ಆ ಥರದ್ದನ್ನ ನೀವು ಬೂದಿ ಬಣ್ಣ ಇದನ್ನ ಏನು ಹೇಳ್ತೀರೋ ಆ ಧೂಮ್ರವರ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮಗೆ ವಿಶೇಷವಾಗಿ ರಾಹುವಿನ ಅನುಗ್ರಹ ಅಥವಾ ಶುಭ ಫಲಗಳು ಸಿಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕೇತುವಿಗೆ ಚಿತ್ರ ವಿಚಿತ್ರ ವರ್ಣಗಳು. ಈ ಚೆಸ್ ಬೋರ್ಡ್ ಇರ್ತದೆ, ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಆ ಥರದ ಬೇರೆ ಬೇರೆ ಬಣ್ಣಗಳ ಕಾಂಬಿನೇಷನ್ಸ್ಗಳು ಮಿಕ್ಸ್ ಆಗಿ ಒಂದು ರಂಗೀಲ ಈ ಟೈಪ್ ಬಣ್ಣಗಳು ಇದ್ದಾಗ ಕೇತು ಗ್ರಹ ಬಹಳ ಒಂದು ಪ್ರಬಲವಾಗಿ ಕೆಲಸವನ್ನ ಮಾಡ್ತದೆ. ಹೀಗೆ ಆ ಗ್ರಹಗಳ ಬಣ್ಣಗಳನ್ನು ಉಪಯೋಗಿಸಿಕೊಂಡು ಗ್ರಹಗಳ ಬಲವನ್ನು ಹೆಚ್ಚಿಸಿಕೊಂಡು ಆ ಗ್ರಹಗಳ ಕಾರಕತ್ವವನ್ನು ನೀವು ಸರಿಯಾಗಿ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಈ ಗ್ರಹಗಳಿಗೆ ಜೈಮಿನಿ ಸೂತ್ರದಲ್ಲಿ ಕೆಲವೊಂದು ಕಾರಕತ್ವಗಳನ್ನು ಹೇಳಿದ್ದಾರೆ. ಜೈಮಿನಿ ಸೂತ್ರಗಳ ಪ್ರಕಾರ ಸೂರ್ಯನಿಗೆ ಆತ್ಮಕಾರಕ ಅಂತ ಹೇಳ್ತಾರೆ, ಚಂದ್ರನಿಗೆ ಮನಸ್ಕಾರಕ ಅಂತ ಹೇಳ್ತಾರೆ, ಮಂಗಳನಿಗೆ ಶಕ್ತಿಕಾರಕ ಅಥವಾ ಬಲಕಾರಕ ಅಂತ ಹೇಳ್ತಾರೆ, ಬುಧನಿಗೆ ವಾಣಿಕಾರಕ ಅಥವಾ ಮಾತಿಗೆ ಕಾರಕ ಅಂತ ಹೇಳ್ತಾರೆ, ಇನ್ನು ಗುರುವಿಗೆ ಜ್ಞಾನಕಾರಕ, ಶುಕ್ರನಿಗೆ ಆಸೆಗಳ ಕಾರಕ, ಕಾಮನೆಗಳು, ನಮ್ಮಲ್ಲಿ ಏನಾದರೂ ಒಂದು ಆಸೆ ಹುಟ್ಟುತ್ತೆ ಅಂದ್ರೆ ಅದಕ್ಕೆ ಕಾರಕ ಶುಕ್ರ, ಶನಿ ದುಃಖಕಾರಕ, ಕಷ್ಟಕಾರಕ ಅಂತ ಈ ರೀತಿಯಾಗಿ ಕಾರಕತ್ವಗಳನ್ನು ಹೇಳಿದ್ದಾರೆ ಗ್ರಹಗಳಿಗೆ. ಆಯಾ ಕಾರಕತ್ವದ ಪ್ರಕಾರ ನಿಮ್ಮ ಕರ್ಮ ಫಲದ ಅನುಸಾರವಾಗಿ ಆಯಾ ಗ್ರಹಗಳು ನಿಮಗೆ ಫಲವನ್ನು ಕೊಡ್ತಾ ಬರ್ತದೆ. ಈ ಕಾರಕತ್ವದ ವಿಚಾರದಲ್ಲಿಯೇ ನಿಮಗೆ ಮುಂದೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.